ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ಆಲ್ ಇದೇ ವೀಕೆಂಡ್ ಕಿಚ್ಚನ ಪಂಚಾಯತಿ ಅಂತ ಹೇಳ್ಬೋದು. ನೆಕ್ಸ್ಟ್ ವಾರ ಬರದೆ ಗ್ರ್ಯಾಂಡ್ ಫೈನಲ್ ಖಂಡಿತವಾಗ್ಲು. ಮತ್ತೆ ಈ ಟೈಮ್ ಅಲ್ಲಿ ಇರೋದು ಅಲ್ಲಿ 7 ಜನ. ಆ 7 ಜನದಲ್ಲಿ ಟಾಪ್ 5 ಯಾರಾಗ್ತಾರಂತ ತುಂಬಾ ಜನಕ್ಕೆ ತುಂಬಾ ಕುತೂಹಲ ಇರುತ್ತೆ ಖಂಡಿತವಾಗ್ಲು. ಏನಕ್ಕಂದ್ರೆ ಅಲ್ಲಿರೋ 7 ಜನನು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ತುಂಬಾ ಟಾಸ್ಕ್ ಚೆನ್ನಾಗಿ ಆಡ್ತಾರೆ, ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಒಂದು ವೇಳೆ ಅವ್ರು ಎಂಟರ್ಟೈನ್ಮೆಂಟ್ ಮಾಡಿಲ್ಲ, ಟಾಸ್ಕ್ ಚೆನ್ನಾಗಿ ಆಡಿಲ್ಲ, ಗೇಮ್ ಚೆನ್ನಾಗಿ ಆಡ್ತಿಲ್ಲ ಅಂದ್ರೂ ಅವ್ರಿಗೆ ಯಾವ್ದೋ ಒಂದು ಕಾರಣಕ್ಕೆ ತುಂಬಾ ಫ್ಯಾನ್ ಬೇಸ್ ಇದೆ. ಕಾರ್ತಿಕ್ ಆಗ್ಲಿ, ವಿನಯ್ಗಾಗ್ಲಿ, ಸಂಗೀತಗಾಗ್ಲಿ, ಇವನ್ನೆಲ್ಲ ಕಂಪೇರ್ ಮಾಡಿದಾಗ ವರ್ತೂರ್ ಸಂತೋಷ್ ಅವರಿಗೆ ತುಂಬಾ ಫ್ಯಾನ್ ಬೇಸ್ ಇದೆ ಖಂಡಿತವಾಗ್ಲು. ಪ್ರತಾಪ್ ಅವ್ರಿಗೂ ಅದೇ ರೀತಿ ಫ್ಯಾನ್ ಬೇಸ್ ಇದೆ. ವಿಚಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫ್ಯಾನ್ ಬೇಸ್ ತುಂಬಿಕೊಂಡಿದೆ ಅಂದ್ರೆ ಅದು ಕೇವಲ ಪ್ರತಾಪ್ ಅವರಿಗೆ ಮಾತ್ರ. ಮತ್ತೆ ಇಂಥ ಟೈಮ್ ಅಲ್ಲಿ ಇರೋ 7 ಜನದಲ್ಲಿ ಮನೆಗೆ ಹೋಗೋರು ಯಾರು, ಟಾಪ್ 5 ಸೇರ್ಕೊಡೋರು ಯಾರು ಅಂತ ತುಂಬಾ ಕುತೂಹಲ ಆಗಿರುತ್ತೆ. ಮತ್ತೆ ಈ ಕುತೂಹಲ ಬಗ್ಗೆ ವಿವರಣೆ ನೀಡೋಣ ಖಂಡಿತವಾಗ್ಲೂ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲ ವ್ಯಕ್ತಿಯಿಂದ ಬಂದ್ಬಿಡೋಣ. ಸಂಗೀತ ಇಸ್ ಆಲ್ರೆಡಿ ಡಿಸರ್ವ್ಡ್ ಟಿಕೆಟ್ ಟು ಫೈನಲ್. ಟಾಸ್ಕ್ ಅಲ್ಲಿ ಗೆದ್ದು ಅವ್ರು ಆಲ್ರೆಡಿ ಫೈನಲ್ ಲಿಸ್ಟ್ ಅಲ್ಲಿ ಇದ್ದಾರೆ. ಇನ್ನು 4 ಜನ ಯಾರು ಅನ್ನೋದು ಬಂದಾಗ ತುಂಬಾ ಕುತೂಹಲ ಆಗುತ್ತೆ ಖಂಡಿತವಾಗ್ಲು. ಈ 4 ಜನ ಯಾರಂತ ಬಂದಾಗ ಒಬ್ಬೊಬ್ಬನೇ ತಗೊಂಡಾಗ ಆಲ್ಮೋಸ್ಟ್ ಆಲ್ 100% ವೋಟ್ ಪ್ರಕಾರ, ಫ್ಯಾನ್ ಬೇಸ್ ಪ್ರಕಾರ, ಸೋಷಿಯಲ್ ಮೀಡಿಯಾ ಪ್ರಕಾರ ತುಂಬಾ ರೇಂಜ್ ಇರೋ ವ್ಯಕ್ತಿ ಅಂತಾನೆ ಪ್ರತಾಪ್, ಟಿಲ್ ನೋ ಡೌಟ್. ಏನಕ್ಕಂದ್ರೆ ಅವ್ರಿಗೆ ಇಡೀ ಆ ಮನೆಯಲ್ಲಿರೋ 6 ಜನಕ್ಕೆ ಯಾವ ರೀತಿಯಾದ ವೋಟ್ ಬರುತ್ತೋ ಈ ವ್ಯಕ್ತಿಗೆ ಒಬ್ಬರಿಗೆ ಯಾವ ರೀತಿ ವೋಟ್ ಬರುತ್ತೆ, ಯಾರು ಒಪ್ಕೊಂಡಿದ್ರು ಇದು ಸತ್ಯ ಕೂಡ ಹೌದು ಖಂಡಿತವಾಗ್ಲು. ವೋಟ್ ಪ್ರಕಾರ ಬಂದ್ರೆ ಮತ್ತೆ ಈ ವ್ಯಕ್ತಿ ಕೂಡ ಟಾಪ್ 5 ಅಲ್ಲಿ ಇರಲೇಬೇಕು ಈ ಸೀಸನ್ ನೋಡಿದಾಗ, ವೋಟ್ ಪ್ರಕಾರ ನೋಡಿದಾಗ, ಫ್ಯಾನ್ಸ್ ನೋಡಿದಾಗ. ಅದಾದ್ಮೇಲೆ 3ನೇ ವ್ಯಕ್ತಿ ಬಂದ್ಬಿಟ್ಟು ಖಂಡಿತವಾಗ್ಲು ಕಾರ್ತಿಕ್ ಅವ್ರು ಇದ್ದೇ ಇರ್ತಾರೆ. ಏನಕ್ಕಂದ್ರೆ ಟಿಲ್ 1 ಡೇ ಇಂದ ಈವರೆಗೂ ತುಂಬಾ ಚೆನ್ನಾಗಿ ಆಡ್ತಾ ಬರ್ತಾ ಇದಾರೆ. ಇಲ್ಲಿ ಈ ಸಂಗೀತನ ಪ್ರತಾಪ್ ಅವ್ರ ಬಿಟ್ಟೆ ವೋಟ್ಸ್ ಅಲ್ಲಿ ಬರೋ ವ್ಯಕ್ತಿನೇ 3rd ಪ್ಲೇಸ್ ಅಲ್ಲಿ ಕಾರ್ತಿಕ್ ಅವರು. ಆದ ಕಾರಣ ಕಾರ್ತಿಕ್ ಮಹೇಶ್ ಅವರು ಈ ಟಾಪ್ 5 ಅಲ್ಲಿ ಇರೋಕೆ ತುಂಬಾ ಅರ್ಹರು ಕೂಡ, ಟಾಸ್ಕ್ ಚೆನ್ನಾಗಿ ಆಡಿದಾರೆ ಕೂಡ. ಇನ್ನು 4ನೇ ವ್ಯಕ್ತಿ ಯಾರು ಅಂತ ಬಂದಾಗ ತುಂಬಾ ಟಫ್ ಆಗುತ್ತೆ. ಎಲ್ಲರೂ ಕೇಳ್ಬೋದು, ವಿನಯ್ ತುಂಬಾ ಚೆನ್ನಾಗಿ ಆಡಿದ್ದಾರೆ, ಅಗ್ರೆಸಿವ್ ಆಗಿದೆ, ಜಗಳ ಆಗಿದೆ. ಅವರು ಕೆಲವು ಕಡೆ ಎಲ್ಲೋ ಟಿಆರ್ಪಿ ರೇಟ್ ಬರಕ್ಕೆ ಕಾರಣರಾಗಿದ್ದಾರೆ. ಅಂತವ್ರನ್ನ ಬಿಡ್ತಾರ ಅಂತ ನಿಮ್ಗೂ ಡೌಟ್ ಬರ್ಬೋದು. ಎಲ್ಲರಿಗೂ ಅದೇ ಡೌಟ್ ಇದೆ. ಹಂಗಾದ್ರೆ ವಿನಯ್ ಅವ್ರು ಚೆನ್ನಾಗಿ ಗೇಮ್ ಆಡಿಲ್ವ ಅಂದ್ರೆ ಖಂಡಿತವಾಗ್ಲೂ ಗೇಮ್ ಚೆನ್ನಾಗಿ ಆಡಿದ್ದಾರೆ. ಅವರು ಟಾಪ್ ಅಲ್ಲಿ ಇರೋಕೆ ಅರ್ಹರು ಕೂಡ. ಆಲ್ರೆಡಿ 3 ಜನ ಆಗಿದ್ದಾರೆ. ಒಂದು ಸಂಗೀತ, ಕಾರ್ತಿಕ್, ಅದಾದ್ಮೇಲೆ ಪ್ರತಾಪ್. ಇನ್ನ ಈಗ 2 ಚಾನ್ಸ್ ಇದೆ. ಇದರಲ್ಲಿ 2 ಚಾನ್ಸ್ಗೆ ವಿನಯ್, ವರ್ತೂರು, ತುಕಾಲಿ, ನಮ್ರತಾ 4 ಜನ ಇದ್ದಾರೆ. ಈ 4 ಜನದಲ್ಲಿ ಮನೆಗೆ ಹೋಗೋರು ಯಾರಂತ ಬಂದಾಗ ತುಂಬಾ ಸಮಸ್ಯೆ ಎದುರಾಗುತ್ತೆ. ಏನಕ್ಕಂದ್ರೆ ಕೆಲವ್ರು ಚೆನ್ನಾಗಿ ಆಡಿಲ್ಲ ಅಂತ, ಕೆಲವ್ರು ಫ್ಯಾನ್ ಬೇಸ್ ಇದೆ, ಕೆಲವ್ರು ಚೆನ್ನಾಗಿ ಆಡಿದ್ರು ಓಟ್ಸ್ ಬರ್ತಾ ಇಲ್ಲ. ಈ ರೀತಿ ಆದಾಗ ಕಲರ್ಸ್ ಕಡೆ ಒಂದು ಡಿಸಿಷನ್ ತಗೊಳುತ್ತೆ. ಅದ್ರಲ್ಲಿ ಈ ವಾರ ತುಕಾಲಿ ಅವರು ನಾಮಿನೇಟ್ ಆಗಿಲ್ಲ. ಮೇನ್ ರೀಸನ್, ಒಂದ್ ವೇಳೆ ತುಕಾಲಿ ಅವರು ನಾಮಿನೇಟ್ ಆಗಿದ್ರೆ ವರ್ತೂರ್ ಸಂತೋಷ್ ಅವ್ರನ್ನ ಮತ್ತು ತುಕಾಲಿ ಅವ್ರನ್ನ ಹೊರಗಡೆ ಹಾಕಿ ವಿನಯ್ ಮತ್ತು ನಮ್ರತವನ್ನ ಟಾಪ್ 5 ಕೂರ್ಸಕ್ಕೆ ತುಂಬಾ ಆಲೋಚನೆ ಮಾಡ್ತಾ ಇತ್ತು ಬಿಗ್ ಬಾಸ್ ಆಗ್ಲಿ, ಕಲರ್ಸ್ ಕನ್ನಡ ಟೀಮ್ ಆಗ್ಲಿ. ಇಲ್ಲಿ ಯಾವ ರೀತಿ ಆಗ್ಬಿಟ್ಟು ಅವರು ನಾಮಿನೇಟ್ ಆಗಿಲ್ಲ. ಆದ ಕಾರಣ ಮತ್ತೆ ಹಳೆ ವಾರದ ನಾಮಿನೇಷನ್ ಇಟ್ಕೊಂಡು ಹೊರಗಾಗ್ತಾರ ಇಲ್ಲ ಟಾಪ್ 5 ಸೇರಿಸ್ತಾರ ಅಂದ್ರೆ ತುಕಾಲಿ ಅವ್ರನ್ನ ಹೇಳಕ್ಕಾಗಲ್ಲ. ಒಂದ್ ವೇಳೆ ಇವರು ಡಿಸರ್ವ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಡಿಸರ್ವ್. ಏನಕ್ಕಂದ್ರೆ ಬಿಗ್ ಬಾಸ್ ಸೀಸನ್ 10 ನಲ್ಲಿ ತುಂಬಾ ಎಂಟರ್ಟೈನ್ ಮಾಡಿದ್ದಾರೆ, ನಗಿಸಿದ್ದಾರೆ, ಟಾಸ್ಕ್ ಆಡಿದ್ದಾರೆ, ಎಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದಾರೆ, ಹಿಂದೆ ಮಾತಾಡಿದ್ದಾರೆ, ಮುಂದೆ ಮಾತಾಡಿದ್ದಾರೆ, ಎಲ್ಲಾನು ಮಾತಾಡಿದ್ದಾರೆ. ಬಟ್ ಗೇಮ್ ಅಂತ ಬಂದಾಗ ಅವರು ಚೆನ್ನಾಗಿ ಆಡಿದ್ದಾರೆ. ಈ ಬಿಗ್ ಬಾಸ್ ಸೀಸನ್ 10 ನಲ್ಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಬಂದಾಗ ತುಕಾಲಿ ಅವ್ರನ್ನ ಬಿಟ್ರೆ ಯಾರು ಬರಲ್ಲ. ಇಸ್ ಡಿಸರ್ವ್ ಕ್ಯಾಂಡಿಡೇಟ್ ಟಾಪ್ 5 ಹೋಗೋಕೆ ಖಂಡಿತವ. ಆದ್ರೆ ಇಲ್ಲಿ ಈಗ ಉಳಿದಿರೋದು ವಿನಯ್, ನಮ್ರತಾ, ವರ್ತೂರು. ಆಲ್ಮೋಸ್ಟ್ ಆಲ್ ವರ್ತೂರಾಗೆ ತುಂಬಾ ಫ್ಯಾನ್ ಬೇಸ್ ಇದೆ. ವಿನಯ್ ಗೌಡರ್ಗಿಂತ ತುಂಬಾನೇ ಇದೆ. ಯಾರು ಒಪ್ಕೊಂಡಿದ್ದು ಇದು ಸತ್ಯ ಕೂಡ ಹೌದು. ಏನಕ್ಕಂದ್ರೆ ಯಾವ ರೀತಿ ಫ್ಯಾನ್ಸ್ ಇದಾರೆ, ಜಯ ಹಳ್ಳಿಕಾರ್ ಅಂತ ಹೇಳಿ ತುಂಬಾ ಓಟ್ಸ್ ಬರ್ತಾ ಇದೆ. ಗೇಮ್ ಚೆನ್ನಾಗಿ ಆಡಿಲ್ಲ ಅಂತ ನಾನು ಒಪ್ಕೋತೀನಿ, ಆಡಿಲ್ಲ. ಬಟ್ ಫ್ಯಾನ್ಸ್ ಬೇಸ್ ಇದೆ. ಆದ್ರೂ ವರ್ತೂರ್ ಅವರು ಮನೆಗೆ ಕಳ್ಸ್ಬೋದು ಅನ್ಸುತ್ತೆ. ಇನ್ನ ಮಿಕ್ಕಿದ್ದು ಮಾತ್ರ ವಿನಯ್ ಮತ್ತು ನಮ್ರತಾ. ಆಲ್ರೆಡಿ 4 ಜನ ಇದ್ದಾರೆ. ಮತ್ತೆ ಈ 4 ಜನದಲ್ಲಿ ಇರೋದು ಬೇಕಾಗಿರೋದು ಒಂದೇ ಸ್ಥಾನ. ಮತ್ತೆ ನಮ್ರತನ ಕಳಿಸ್ತಾರ, ವಿನಯನ್ ಕಳಿಸ್ತಾರ ಅಂತ ಬಂದಾಗ ನೋ ಡೌಟ್ ಇಲ್ಲಿ ವಿನಯ್ ಅವ್ರನ್ನೇ ಟಾಪ್ 5 ಕಳಿಸ್ತಾರೆ. ಬಟ್ ಒಂದೇ ಲೇಡಿ ಆಗುವ ಕಾರಣ ನಮ್ರತನ ಏನ್ ಮಾಡ್ತಾರಂತ ಆಗಕ್ಕೆ ಆಲೋಚನೆ ಮಾಡಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ಈ ವಾರ 6 ಜನ ಇದ್ದು ನೆಕ್ಸ್ಟ್ ಟೈಮ್ ಅಲ್ಲಿ ಮತ್ತೆ ನಾಮಿನೇಟ್ ಮಾಡಿ ಆ ಟೈಮ್ ಅಲ್ಲಿ ತುಕಾಲಿ ಅವರು ಹೊರಗಡೆ ಹಾಕ್ಬೋದು. ಮತ್ತೆ ನಿಮ್ಮ ಪ್ರಕಾರ ಟಾಪ್ 5 ಇರೋದು ಯಾರಂತ ಕಮೆಂಟ್ ಮಾಡಿ. ಪ್ರಕಾರ ಟಾಪ್ 5 ಇರೋದು ಖಂಡಿತವಾಗ್ಲೂ ಪ್ರತಾಪ್, ಸಂಗೀತ, ಕಾರ್ತಿಕ್, ಅದಾದ್ಮೇಲೆ ವಿನಯ್. ಇನ್ನೊಂದು ಯಾರಂತ ಬಂದಾಗ ತುಂಬಾ ಕುತೂಹಲ ಆಗಿರುತ್ತೆ. ನನ್ನ ಪ್ರಕಾರ ತುಕಾಲಿ ಅವರು ಖಂಡಿತವಾಗ್ಲೂ ಟಾಪ್ 5 ಇರಬೇಕು. ಬಟ್ ಬಿಗ್ ಬಾಸ್ ಟೀಮ್ ಒಬ್ಬ ಲೇಡಿ ಇರುವ ಕಾರಣ ಇನ್ನೊಬ್ಬರನ್ನ ಲೇಡೀಸ್ ನ ಇಂಟರ್ವ್ಯೂ ಮಾಡಿ ಅದರಲ್ಲಿ ನಮ್ರತನ ಸೇರಿಸಿ ತುಕಾಲಿನ ವರ್ತೂರನ್ನು ಹೊರಗಡೆ ಹಾಕ್ಬೋದು. ನ್ಯೂಸ್ ಬರ್ತಾ ಇದೆ ವಿನಯ್ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕಂತ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ.
ಅದಂತೂ ಆಗೋದು ಇಲ್ಲ. ಖಂಡಿತವಾಗ್ಲೂ ಟಾಪ್ 5 ವಿನರ್ ಇರ್ತಾರೆ. ಟಾಪ್ 5 ಇರೋದು ಖಂಡಿತವಾಗ್ಲೂ ತುಕಾಲಿ, ಕಾರ್ತಿಕ್, ವಿನಯ್, ಸಂಗೀತ, ಪ್ರತಾಪ್ ಅದಿದ್ರು ಡಿಸರ್ವ್ ಇಲ್ಲ ಅಂದ್ರೂ ಅವರು ಆಡ್ ಮಾಡ್ತಾರೆ. ಮತ್ತೆ ಮನೆಯಿಂದ ಹೊರಗಡೆ ಬರೋ ಯಾರು ನಿಮ್ಮ ಪ್ರಕಾರ ಟಾಪ್ 5 ಯಾರು ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.